ಹಾ, ನನ್ನ ಹೆಸರು ಬಾಹುಬಲಿ. ನಾನು ಅಮೆಜಾನ್ ಕಾಡಿಂದ ಬರ್ತಾ ಇದ್ದೀನಿ. ನನ್ನ ರೀತಿ ಒಂದು ಪ್ರಾಣಿಯನ್ನ ನೀವು ಲೋಕದಲ್ಲೇ ನೋಡಿರಕ್ಕಾಗಲ್ಲ. ನನ್ನ ರೀತಿ ಬುದ್ಧಿಶಾಲಿ ಬಲಶಾಲಿ ಯಾರೂ ಇಲ್ಲ. ಡ್ರೀಮ್ಲ್ಯಾಂಡ್ ಕಾಡಲ್ಲಿ ಎಲ್ಲ ಜಂತುಗಳು ಮತ್ತೆ ಪಕ್ಷಿಗಳು ತುಂಬಾನೇ ಸಂತೋಷವಾಗಿ ಒಗ್ಗಟ್ಟಾಗಿ ಜೀವಿಸ್ತಿದ್ವು. ಆದ್ರೆ ಆ ಕಾಡಲ್ಲಿ ಒಂದ್ ಜಂತು ಇತ್ತು. ಅದರ ಜೀವನವನ್ನು ತುಂಬಾನೇ ಡಿಫ್ರೆಂಟ್ ಆಗಿ ಜೀವಿಸ್ತಿತ್ತು. ಒಂದಿನ ಸಾಯಂಕಾಲ ಜಿಂಕೆ ಮತ್ತು ಚೋಟು ಜಿಂಕೆ ನೀರ್ ಕುಡಿಯಕ್ಕಂತ ಬರುತ್ತೆ. ಅವರಿಬ್ರು ನದಿಯಲ್ಲಿ ನೀರ್ ಕುಡಿತಾ ಇರ್ತಾರೆ. ಆಗ ಆನೆ ಮೆತ್ತಗೆ ಅವ್ರ ಹಿಂದ್ಗಡೆ ಬಂದು ಬೇಕಂತಾನೆ ಅವರಿಬ್ಬರನ್ನ ದಡಾಮ್ ಅಂತ ನೀರೊಳಗಡೆ ತಳ್ಳಿಬಿಡುತ್ತೆ. ಅವ್ರೋಗಿ ನೀರಲ್ಲಿ ಬೀಳ್ತಾರೆ. ಬೆಳಿಗ್ಗೆ ಮುಂಚೆ ತಣ್ಣೀರ್ ಸ್ನಾನ ಚೆನ್ನಾಗಿದೆ ಅಲ್ಲ? ರಾಮು ಆನೆ, ನೀನನ್ನು ಸರಿನೇ ಆಗಿಲ್ವಾ? ಈ ರೀತಿ ಮಾಡೋದ್ರಲ್ಲಿ ನಿಂಗೆ ಏನು ಸಿಗುತ್ತೆ? ನನಗೆ ಸಂತೋಷ ಸಿಗುತ್ತೆ. ನಿಮ್ಗೆಲ್ಲದ್ರ ಬಗ್ಗೆ ಗೊತ್ತಿಲ್ಲ ಬಿಡು. ನೀವು ಕಷ್ಟಪಟ್ಟು ಒಂದಿನ ಈ ಲೋಕವನ್ನು ಬಿಟ್ಟು ಹೋಗ್ಬಿಡ್ತೀರಾ. ಆದರೆ ನೆನಪಲ್ಲಿ ರಾಮು ಆನೆ ಮಾತ್ರ ಉಳಿಯುತ್ತೆ. ಆಗ ಅವನ ಎದುರಲ್ಲಿ ಗೇಂಡ ಮೃಗ ಓಡಿ ಬರ್ತಿರೋದು ಅವನ್ಗೆ ಕಾಣಿಸುತ್ತೆ. ರಾಮು ಆನೆ, ಈ ಸತಿ ನಿನ್ನ ಹೇಗೆ ಹೊಡಿತೀನಿ ಅಂತ ನೋಡು. ನಿನ್ ತುಂಟಾಟ ಎಲ್ಲ ಈಗ ಏನಾಗತ್ತೆ ಅಂತ ನೋಡು. ಅಯ್ಯೋ ದೇವ್ರೆ, ನೀನು ಎಲ್ಲಿಂದ ಬಂದ್ಬಿಟ್ಟೆ? ರಾಮು ಆನೆ ಟಕ್ಕಂತ ಪಕ್ಕಕ್ಕೆ ಜರ್ಕೊಂಡ್ಬಿಡುತ್ತೆ. ಆಗ ಓಡ್ ಬರ್ತಿರುವ ಗೇಂಡ ಮೃಗ ಮರಕ್ಕೆ ಹೋಗಿ ಕುತ್ಕೊಳ್ಳುತ್ತೆ. ಹಂಗೆ ಕೊಂಬನ ಎತ್ಕೊಂಡ್ಬಂದೆ, ಈಗ ಏನಾಯ್ತು? ಆನೆ ಬೇಗ ಅಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಎಷ್ಟು ಸಂತೋಷ ಅಂದ್ರೆ ಅದನ್ನ ಮೋಸ ಮಾಡಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಅಂತ ಅನ್ಕೊಳುತ್ತೆ. ಅದು ನಡ್ಕೊಂಡು ಹೋಗ್ತಿದ್ದಂಗ್ಲೆ ಒಂದು ಜಾಗದಲ್ಲಿ ಸಡನ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಅಯ್ಯೋ, ಏನಿದು ಈ ರೀತಿ ಮರ ಇದೆ? ಇದರಲ್ಲಿ ವಿವಿಧವಾದ ಎಲೆ ಇದೆ ಅಂತ ಅನ್ಸುತ್ತೆ. ಅಲ್ಲಿ ಬಣ್ಣ ಬಣ್ಣದ ಎಳೆಗಳಿದ್ದವು. ಅಲ್ಲಿಂದ ಬಣ್ಣ ಕೂಡ ಕೆಳಗಡೆ ಬೀಳ್ತಾ ಇತ್ತು. ಓ, ಯಾವ ಬಣ್ಣದ ಎಲೆನೋ? ಆ ಬಣ್ಣದಲ್ಲಿ ಲಿಕ್ವಿಡ್ ಬರ್ತಾ ಇದೀಯಾ? ಏನಪ್ಪ ಇದು? ಹಂಗಂತ ಅನ್ಕೊಂಡು ಹೋಗಿ ಮರದ ಕೆಳಗಡೆ ನಿಂತ್ಕೊಳ್ಳುತ್ತೆ. ಆ ಬಣ್ಣಗಳು ಅದರ ಶರೀರದ ಮೇಲೆ ಬೀಳುತ್ತೆ. ಅಯ್ಯೋ, ಇಷ್ಟು ತಣ್ಣಗೆ ಲಿಕ್ವಿಡ್ ಎಲ್ಲ ಸುರಿತಾ ಇದೆ. ಅಯ್ಯೋ, ನಂಗೆ ಚಳಿ ಆಗ್ತಾ ಇದೆ. ಅದು ಆ ಮರದಿಂದ ದೂರ ಬಂದ್ಬಿಡುತ್ತೆ. ಆಮೇಲೆ ಅಲ್ಲಿಂದ ಕಾಡಿನ ಕಡೆ ನಡ್ಕೊಂಡು ಹೋಗುತ್ತೆ. ಅದರ ಶರೀರದ ಮೇಲೆ ಬಣ್ಣ ಬಣ್ಣದ ಕಲರ್ಸ್ ಬಿದ್ದಿರೋದು ಕೂಡ ಅದಕ್ಕೆ ಗೊತ್ತಿರೋದಿಲ್ಲ. ಆದ್ರಿಂದ ಅದು ತುಂಬಾ ವಿಚಿತ್ರವಾಗಿ ಕಾಣಿಸ್ಕೊತಿರುತ್ತೆ. ಕಾಡೊಳಗಡೆ ಹೋದ್ಮೇಲೆ ಅದ್ ನೋಡುತ್ತೆ ಚೋಟು ಜಿಂಕೆ, ಕೋತಿ, ಗೇಂಡ ಮೃಗ ಮತ್ತೆ ಇನ್ನೂ ಎಲ್ಲ ಜಂತುಗಳು ನಿಂತ್ಕೊಂಡು ಮಾತಾಡ್ತಿರ್ತವೆ. ಈ ರಾಮು ಆನೆಯನ್ನ ನಾವ್ ಏನಾದ್ರೂ ಮಾಡ್ಲೇಬೇಕು. ಅದು ಎಲ್ರಿಗೂ ತೊಂದರೆಯನ್ನ ಕೊಡ್ತಾನೆ ಇದೆ. ಅಯ್ಯೋ ದೇವ್ರೆ, ಇವ್ರು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಓ ಸರಿ, ಏನೋ ಮಾಡ್ಲಿ. ಅದು ಅವ್ರ ಹತ್ರ ಹೋಗಿ ಹೀಗನ್ನುತ್ತೆ. ಹೌದು, ನೀವ್ ಹೇಳೋದು ಎಲ್ಲವೂ ಕೂಡ ಸರಿನೇ. ಏನಾದ್ರೂ ನಾವು ಮಾಡ್ಲೇಬೇಕು. ಆದ್ರೆ ನಿಮ್ಮಿಂದ ಏನ್ ಮಾಡಕ್ಕಾಗುತ್ತೆ ಹೇಳಿ? ಅದನ್ನ ಕೇಳ್ಕೊಂಡು ಎಲ್ಲಾ ಜಂತುಗಳು ಅದರ ಶರೀರವನ್ನು ಮೇಲಿಂದ ಕೆಳಗಡೆವರೆಗೂ ವಿಚಿತ್ರವಾಗಿ ನೋಡ್ತವೆ. ಅರೆ, ನೀನು ಯಾರಪ್ಪ? ನಿನ್ ರೀತಿ ಒಂದು ಪ್ರಾಣಿಯನ್ನ ನಾವು ನೋಡಿದ್ದೇ ಇಲ್ವಲ್ಲ. ಅದನ್ನ ಕೇಳಿಸ್ಕೊಂಡು ರಾಮು ಈಗಂತ ಯೋಚನೆ ಮಾಡ್ತಾನೆ. ಆ ರೀತಿ ಏನ್ ವ್ಯತ್ಯಾಸ ನನ್ನ ಹತ್ರ ಬಂತು? ನಾನ್ ಯಾರಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಆಗದು ಅದರ ಸೊಂಡಿಲವನ್ನು ಮೇಲೆ ಎತ್ತಿ ನೋಡುತ್ತೆ. ಅದರ ಶರೀರ ಪೂರ್ತಿ ಬಣ್ಣ ತುಂಬಿರೋದು ಅದಕ್ಕೆ ಅರ್ಥ ಆಗತ್ತೆ. ಓಹೋ, ಈಗ್ಲೂ ನನ್ನ ಮೈಯಲ್ಲಿ ಆ ಬಣ್ಣ ಇದೆಯಾ? ಆದ್ರಿಂದ ನಾನು ಯಾರಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ಇಟ್ಕೊಂಡು ನಾನೇನಾದ್ರೂ ಮಾಡ್ಬೇಕು. ಹಾ, ನನ್ನ ಹೆಸರು ಬಾಹುಬಲಿ. ನಾನು ಅಮೆಜಾನ್ ಕಾಡಿಂದ ಬರ್ತಾ ಇದ್ದೀನಿ. ನನ್ನ ರೀತಿ ಒಂದು ಪ್ರಾಣಿಯನ್ನ ನೀವು ಲೋಕದಲ್ಲೇ ನೋಡಿರಕ್ಕಾಗಲ್ಲ. ನನ್ನ ರೀತಿ ಬುದ್ಧಿಶಾಲಿ ಬಲಶಾಲಿ ಯಾರೂ ಇಲ್ಲ. ಅದನ್ ಕೇಳಿಸ್ಕೊಂಡು ಮೋಟು ಅಂತಾನೆ, ಅರೆ ವಾ, ಈಗ ನಮ್ಮ ಕಾಡು ತುಂಬಾ ಬಲಶಾಲಿಯಾದ ಕಾಡಾಗಿ ಬದಲಾಗುತ್ತೆ. ಯಾಕಂದ್ರೆ ಬಾಹುಬಲಿ ನಮ್ ಕಾಡಲ್ಲಿ ಬಾಳೋದಿಕ್ ಬಂದಿದ್ದಾನೆ. ಅದನ್ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ ಮತ್ತೆ ಡ್ಯಾನ್ಸ್ ಆಡ್ತವೆ.
ಅವರೆಲ್ಲರೂ ಸಂತೋಷವಾಗಿರೋದನ್ನ ನೋಡಿ ರಾಮು ಇವರ ಮೂರ್ಖತ್ವವನ್ನು ಯೋಚನೆ ಮಾಡಿ ನಗಕ್ ಶುರು ಮಾಡ್ತಾನೆ. ನಾನಿಮ್ಮ ಅತಿಥಿ, ನೀವು ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಪೂರ್ತಿಯಾಗಿ ಈ ಕಾಡಲ್ಲೇ ಇರ್ತೀನಿ. ಅದನ್ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ತುಂಬಾ ಸಂತೋಷವಾಗಿ ಅವನ್ಗೆ ಸೇವೆ ಮಾಡೋಕ್ ಶುರು ಮಾಡ್ತವೆ. ಕಾಡಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಮೆಜಾನ್ ಕಾಡುಗಳಿಂದ ಬಾಹುಬಲಿ ಅವ್ರ ಕಾಡಿಗೆ ಬಂದಿದ್ದಾನೆ ಅಂತ. ರಾಮು ಆನೆಯನ್ನು ನೋಡಕ್ ಬಂದವರೆಲ್ಲ ಅವನ್ಗೋಸ್ಕರ ವಿಧವಾದ ಆಹಾರವನ್ನು ತಗೊಂಡ್ ಬರ್ತಿದ್ರು. ಅದರ ಜೀವನ ಇವಾಗ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಏನು ಕೆಲಸ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದರ ಬುದ್ಧಿ ಉಪಯೋಗಿಸಿ ಅಲ್ಲಿರೋ ಜಂತುಗಳನ್ನ ಏನೋ ಒಂದು ಹೇಳಿ ಮೂರ್ಖರಾಗಿ ಮಾಡ್ತಿತ್ತು. ಒಂದಿನ ಏನಾಗತ್ತಂದ್ರೆ ರಾಮು ಆನೆ ಯೋಚನೆ ಮಾಡದೇ ಇರೋ ಒಂದು ವಿಷಯ ನಡೆಯುತ್ತೆ. ಬಾಹುಬಲಿ ರಾಜ, ನಿಮಗೆ ಒಂದು ಸಿಹಿ ಸುದ್ದಿ. ಅದನ್ ಕೇಳಿದ್ರೆ ನೀವು ಸಂತೋಷ ಪಡ್ತೀರಾ? ಹೇಳು, ಏನು ವಿಷಯ ನೀನು? ನಮ್ಮ ಕಾಡಲ್ಲಿ ಬಾಹುಬಲಿ ಆನೆ ಜೀವಿಸ್ತಿದೆ ಅಂತ ಎಲ್ಲಾರ್ಗೂ ಗೊತ್ತಾಗ್ಬಿಟ್ಟಿದೆ. ನಮ್ಮ ಗ್ರೀನ್ಲ್ಯಾಂಡ್ ಜಂಗಲಲ್ಲಿ 3 ಸಿಂಹಗಳು ಆ ಕಾಡನ್ನು ಆಳ್ತಿದೆ ಅಲ್ವಾ, ಅವರು ನಿಮ್ಮನ್ನ ನೋಡಕ್ ಬರ್ತಿದ್ದಾರೆ. ಏನ್ ಹೇಳ್ದೆ? ಸಿಂಹ ನನ್ನ ನೋಡ್ಬೇಕಾ? ನೋಡಕ್ ಮಾತ್ರ ಅಲ್ಲ, ನಿನ್ ಜೊತೆ ಜಗಳ ಮಾಡಕ್ ಬರ್ತಾ ಇದ್ದಾರೆ. ಅದನ್ ಕೇಳಿಸ್ಕೊಂಡು ರಾಮು ಹತ್ತಿಗೆ ಶಾಕ್ ಆಗತ್ತೆ. ಮತ್ತೆ ಈಗಂತಾನೆ, ನನ್ ಜೊತೆ ಅದು ಯುದ್ಧ ಮಾಡ್ಬೇಕಾ? ಏನಕ್ಕೆ ನನ್ ಜೊತೆ ಜಗಳ ಆಡೋದಕ್ಕೆ ಅವ್ರು ಬರ್ತಾ ಇದಾರೆ? ಅರೆ, ಅವರೇ ತುಂಬಾ ಶಕ್ತಿಶಾಲಿ ಅಂತ ಅನ್ಕೋತಾರೆ. ಆದ್ರೆ ಇವಾಗ ನೀನು ಅವ್ರನ್ನ ಸೋಲಿಸಿ ನೀನು ಶಕ್ತಿಶಾಲಿ ಅಂತ ತೋರಿಸ್ಬೇಕು. ಆದ್ರಿಂದ ಅವ್ರ ಮೂವರು ನಿನ್ನ ಹತ್ರ ಜಗಳ ಮಾಡಕ್ಕಂತಾನೆ ಬರ್ತಿದ್ದಾರೆ. ಈಗ ನೀನು ಅವ್ರ ಮೂವರ್ನ ಸಾಯಿಸಿ ನಿನ್ನ ತಾಕತ್ತೇನು ಅಂತ ಎಲ್ಲರಿಗೂ ತೋರಿಸ್ಬೇಕು. ಈ ವಿಷಯ ನಿಮ್ಮ ಕಾಡಲ್ಲಿ, ನಮ್ಮ ಕಾಡಲ್ಲಿ, ಅಲ್ಲ ಪೂರ್ತಿ ಭಾರತದಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ. ಅದನ್ ಕೇಳಿಸ್ಕೊಂಡು ಎಲ್ಲರೂ ಸಂತೋಷ ಪಡ್ತಾರೆ. ರಾಮು ಆನೆ ಭಯದಿಂದ ನರ್ಲಾಡ್ತಿರ್ತಾನೆ. ಎಲ್ಲ ಜಂತುಗಳು ಜೋರಾಗಿ ಕಿರ್ಚಕ್ ಶುರು ಮಾಡ್ತವೆ. ಅಯ್ಯೋ, ಎಲ್ಲಪ್ಪ ಬಾಹುಬಲಿ? ನಾನು ಬೇರೆ ಯಾರು ಅಲ್ಲ, ನಿಮ್ಮ ರಾಮು ಆನೆ. ಹೌದು. ಅದನ್ ಕೇಳಿಸ್ಕೊಂಡು ಎಲ್ಲ ಜಂತುಗಳಿಗೂ ಶಾಕ್ ಆಗತ್ತೆ. ನೀನ್ ಹೇಗೆ ರಾಮು ಆನೆಯಾಗಿ ಇರಕ್ಕಾಗತ್ತೆ? ನೀನು ಬಾಹುಬಲಿ, ನೀನೇ ತಾನೇ ಇದೆಲ್ಲವನ್ನ ಹೇಳಿದ್ದು? ಒಂದ್ ನಿಮಿಷ, ಎಲ್ಲವನ್ನ ನಾನು ತೋರಿಸ್ತೀನಿ. ರಾಮು ಆನೆ ಬೇಗ ನದಿಯ ಕಡೆ ಓಡಿ ಹೋಗ್ತಾನೆ. ನೀರಲ್ಲಿ ಇಳಿದ ತಕ್ಷಣ ಶರೀರದಲ್ಲಿರುವ ಎಲ್ಲ ಬಣ್ಣನೂ ಹೋಗ್ಬಿಡುತ್ತೆ. ಮತ್ತೆ ಅವನು ಮುಂಚೆ ಇರೋ ತರನೇ ಕಾಣಿಸ್ತಿದ್ದಾನೆ. ಎಲ್ಲ ಜಂತುಗಳು ಅವನನ್ನ ನೋಡಿ ಶಾಕ್ ಆಗ್ತವೆ. ಏ ರಾಮು ಆನೆ, ನೀನೇನಾ? ಅಂದ್ರೆ ಎಲ್ರನ್ನ ನೀನು ಏಮಾರಿಸಿದ್ಯಾ? ಹೌದು, ಆಟ ಆಡಿ ನೋಡ್ದಷ್ಟೇ, ಅದೇ ನನ್ನ ಜೀವನ ತೆಗ್ಬಿಡುತ್ತನ್ಸುತ್ತೆ. ನಾನು 3 ಸಿಂಹಕ್ಕೆ ಬಲಿ ಆಗ್ತಾ ಇದ್ದೀನಿ. ನೀಲು ಪಕ್ಷಿ ಜೋರಾಗಿ ನಗ್ತಾ ಇರುತ್ತೆ. ಜಿಂಕೆ ಕೇಳ್ತಾನೆ, ಏನಾಯ್ತು ನೀಲು? ನಮ್ಮ ಕಾಡಲ್ಲಿ ದೊಡ್ಡ ಯುದ್ಧನೇ ಆಗತ್ತೆ ಈಗ, ನೀನು ನಗಾಡ್ತಾ ಇದೀಯಾ? ಏನ್ ಅವಮಾನ ಆಗೋದಿಲ್ಲ. ನಮ್ಮ ರಾಮು ಆನೆ ಬಣ್ಣದ ಗಿಡ ಮುಂದೆ ನಿಂತಿದ್ದನ್ನ ನಾನ್ ನೋಡ್ದೆ. ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡೆ. ಇಷ್ಟು ದಿನದಿಂದ ಇದಕ್ಕೆ ಪಾಠ ಹೆಂಗ್ ಕಲ್ಸೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನನಗೆ ಒಂದು ಐಡಿಯಾ ಬಂತು. ಈ 3 ಶೇರ್ ಖಾನ್ಗಳ ಕಥೆಯನ್ನ ಹೇಳಿದ್ರೆ ಭಯ ಪಡ್ತಾನೆ ಅಂತ. ಹಂಗೆ ಅವನು ಬಣ್ಣ ಗೊತ್ತಾಗ್ಬಿಡ್ತಲ್ವ ಈಗ. ಏನು? ಆಮೇಲೆ ಎಲ್ಲಾ ಜಂತುಗಳು ಅವನನ್ನ ನೋಡಿ ಜೋರಾಗಿ ನಗಕ್ ಶುರು ಮಾಡ್ತವೆ. ಪ್ರೀತಿಯ ಮಕ್ಕಳೇ, ನಾವು ಸುಳ್ಳು ಹೇಳಿ ಆ ಸಮಯದಲ್ಲಿ ಏನ್ ತಪ್ಪಿಸ್ಕೊಂಡ್ರು, ಆದ್ರೆ ಒಂದಲ್ದೆ ಒಂದಿನ ನಾವ್ ಹೇಳಿರೋ ಸುಳ್ಳೆ ನಮ್ಮನ್ನ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕ್ಸತ್ತೆ. ಕಾಡಿನ ವೆಸ್ಟಲ್ಲಿ ಒಂದು ಗುಹೆ ಇದೆ, ಅಲ್ಲೊಂದು ಭೂತ ಇದೆ. ನೀನ್ ಅದರೊಟ್ಟಿಗೆ ಹೋರಾಟ ಮಾಡಿ ಅದನ್ನ ಓಡಿಸಿದ್ರೆ ನಾನ್ ನಿನ್ ಬುದ್ಧಿಶಕ್ತಿಗೆ ಮೆಚ್ತೀನಿ. ಸೋಮ್ ಸರೋವರ ಕಾಡು ಅದರ ಸುಂದರತ್ವ ಮತ್ತು ಅದರಲ್ಲಿ ಜೀವಿಸ್ತಿರುವ ಜಂತುಗಳಿಂದ ತುಂಬಾ ಖ್ಯಾತಿಯಾಗಿತ್ತು. ಅದೇ ಕಾಡಲ್ಲಿ ಅವ್ರ ಮಧ್ಯದಲ್ಲೇ ಒಂದು ಮೋಂಟೋ ಆನೆ ಇತ್ತು. ಅದು ಎಲ್ಲರಿಗಿಂತ ತುಂಬಾ ಸ್ಮಾರ್ಟ್ ಮತ್ತು ಧೈರ್ಯವಂತೆ. ಎಲ್ಲ ಜಂತುಗಳು ಅದನ್ನ ತುಂಬಾನೇ ಹೊಗಳ್ತಿತ್ತು. ಆದ್ರೆ ಚೋಟು ಜಿಂಕೆಗ್ ಮಾತ್ರ ಪಾಪ ಯಾಕ್ ಗೊತ್ತಿಲ್ಲ ಹೊಟ್ಟೆ ಕಿಚ್ಚು.
ಒಂದಿನ ಚೋಟು ಹಾತಿ ಕುತ್ಕೊಂಡು ಎಲ್ಲಾ ಜಂತುಗಳ ಜೊತೆ ಖುಷಿಯಾಗಿ ಮಾತಾಡ್ತಾ ಇತ್ತು. ಆಗ ಜಿಂಕೆ ಅನ್ನುತ್ತೆ, ಮಾಂಟು ಆನೆ, ನಿನ್ನ ಬುದ್ಧಿಶಕ್ತಿಗೆ ಒಂದು ನಾನು ಟೆಸ್ಟ್ ಇಡ್ಬೇಕು ಅಂದ್ಕೊಂಡೆ. ಹೇಗೆ ನೀನ್ ಮಾಡ್ತೀಯಾ? ಯಾವ ತರ ಟೆಸ್ಟು? ಕಾಡಿನ ವೆಸ್ಟಲ್ಲಿ ಒಂದು ಗುಹೆ ಇದೆ, ಅಲ್ಲೊಂದು ಭೂತ ಇದೆ. ರಾತ್ರಿ ಟೈಮಲ್ಲಿ ಆ ಸೈಡಿಂದ ಯಾರಾದ್ರೂ ಹೋದ್ರೆ ಅದವ್ರನ್ನ ಲೂಟಿ ಮಾಡ್ಬಿಡುತ್ತೆ. ನೀನ್ ಅದ್ರೊಟ್ಟಿಗೆ ಹೋರಾಟ ಮಾಡಿ ಅದನ್ನ ಓಡಿಸಿದ್ರೆ ನಾನ್ ನಿನ್ ಬುದ್ಧಿಶಕ್ತಿಗೆ ಮೆಚ್ತೀನಿ. ಎಲ್ರಿಗೂ ಗೊತ್ತು ಮೋಂಟು ತರ ಬೇರೆ ಯಾರಿಲ್ಲ ಅಂತ. ಅದನ್ ಪ್ರೂವ್ ಏನ್ ಮಾಡೋದು? ಇಲ್ಲ ಕರಡಿ, ನಾನಲ್ಲಿಗೆ ಹೋಗೇ ಹೋಗ್ತೀನಿ. ನನ್ ಮೇಲೆ ನಂಗೆ ನಂಬಿಕೆ ಇದೆ. ಆಗ ಚೋಟು ಆನೆ ಏನೋ ಯೋಚನೆ ಮಾಡಿ ಬಾತುಕೋಳಿಯ ಬಳಿ ಒಂದು ಮೊಟ್ಟೆಯನ್ನು ಕೇಳುತ್ತೆ. ಅದು ಆ ಮೊಟ್ಟೆನ ಒಂದು ಬ್ಯಾಗ್ ಅಲ್ಲಿ ಹಾಕೊಂಡು ಆ ಬ್ಯಾಗ್ ನ ಹೊಟ್ಟೆ ಕಟ್ಕೊಂಡು ಅದು ಆ ಗುಹೆ ಒಳಗಡೆ ಹೋಗುತ್ತೆ. ಅದು ಆ ಗುಹೆ ಹತ್ರ ಹೋಗತ್ತೋ ಇಲ್ವೋ ಆಗ ಯಾರೋ ನಗ್ತಾ ಇರೋ ಶಬ್ದ ಅದು ಕೇಳಿಸುತ್ತೆ. ಆಗ ಆ ದೆವ್ವ ಅದರ ಮುಂದೆ ಬರುತ್ತೆ. ನೋಡಕ್ಕದು ಒಂದು ಕೋತಿಯ ಅಸ್ಥಿ ಪಂಜರ ತರ ಕಾಣಿಸ್ತಾ ಇತ್ತು. ಒಂದ್ ವೇಳೆ ಆ ಅಸ್ಥಿ ಪಂಜರನ ಬೇರೆ ಯಾವ್ದೋ ಜಂತು ನೋಡಿದ್ರೆ ತುಂಬಾನೇ ಪಾಪ ಭಯ ಪಡ್ತಿತ್ತು. ಆದ್ರೆ ಮೋಂಟು ಕೋತಿ ಅದನ್ನ ನೋಡಿ ಸ್ವಲ್ಪನೂ ಭಯ ಪಟ್ಟಿಲ್ಲ. ನಿನ್ನ ಹತ್ರ ಏನೆಲ್ಲ ಇದೆ ಅದನ್ನೆಲ್ಲ ಇಟ್ಟು ಇಲ್ಲಿಂದ ಓಡೋಗೋ. ನೀನಾ ಈ ಗುಹೆಯ ಭೂತ? ಒಂದ್ ಅಸ್ಥಿ ಪಂಜರ? ನಾನಂದು ಭೂತ, ನನ್ನಿಂದ ಭಯ ಬರಲ್ವಾ ನಿಂಗೆ? ಭಯನಾ? ನಿಂಗಂತೂ ನನ್ನ ಹತ್ರ ಹೋರಾಡಕ್ಕೂ ಯೋಗ್ಯತೆನೂ ಇಲ್ಲ ಅಂತ ಅನ್ಸುತ್ತೆ. ನಾನ್ ನಿನ್ನ ಸೋಲಿಸ್ತೀನಿ. ಹಾ ಸರಿ, ಹಾಗಾದ್ರೆ ಮೊದ್ಲು ನೀನ್ ಅದನ್ನ ಪ್ರೂವ್ ಮಾಡ್ಬೇಕು. ಅದಾದ ನಂತರ ಎಲ್ಲ. ಏನ್ ಮಾಡ್ಬೇಕು ಹೇಳು? ಅದನ್ ಕೇಳಿ ಮೋಂಟು ಏನ್ ಮಾಡುತ್ತಂದ್ರೆ ಭೂಮಿ ಮೇಲಿರುವ ಒಂದು ಕಲ್ಲನ್ನ ಎತ್ಕೊಂಡು ಅದರ ಕೈಗೆ ಕೊಟ್ಬಿಡುತ್ತೆ. ನಿನ್ನ ಕೈಯಲ್ಲಿ ಶಕ್ತಿ ಇದ್ರೆ ಈ ಕಲ್ಲನ್ನ ನಿನ್ನ ಕೈಯಲ್ಲೇ ಇಟ್ಟು ಒಡೆದಾಕೋ. ಅದ್ರಿಂದ ಬಿಳಿ ಹಳದಿ ಲಿಕ್ವಿಡ್ ಬರುತ್ತೆ. ಕಲ್ಲಿಂದ ಲಿಕ್ವಿಡ್ ಬರುತ್ತಾ? ಬರುತ್ತೆ, ಯಾರಾದ್ರೂ ಶಕ್ತಿವಂತ ಮಾಡಿದ್ರೆ ಮಾತ್ರ. ಅದನ್ ಕೇಳಿ ಆ ಭೂತ ಅದರ ಎರಡು ಕೈಗಳ ಮಧ್ಯೆ ಆ ಕಲ್ಲನ್ನು ಇಟ್ಕೊಂಡು ಅದನ್ನ ಪಾಪ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನ ಓಡ್ದಕ್ಕ ಟ್ರೈ ಮಾಡುತ್ತೆ. ತಾ ಇಲ್ಲಿ, ನಿಂಗಾಗಲ್ಲ. ಹಂಗಂತ ಹೇಳಿ ಅದರ ಕೈಯಿಂದ ಕಲ್ಲನ್ನು ಎತ್ಕೊಳ್ಳುತ್ತೆ. ಈಗ ನೀನ್ ಮಾಡಿ ತೋರ್ಸು. ಮೋಂಟು ಏನ್ ಮಾಡುತ್ತಂದ್ರೆ ಅದು ನೋಡದೆ ಇರುವ ಸಮಯ ನೋಡಿ ಕಲ್ಲನ್ನ ಕೆಳಗಡೆ ಹಾಕ್ಬಿಡುತ್ತೆ. ಮತ್ತೆ ಬ್ಯಾಗ್ ಇಂದ ಒಂದು ಮೊಟ್ಟೆಯನ್ನ ಎತ್ಕೊಂಡು ಅದು ಕೈಯಲ್ಲಿ ಇಟ್ಕೊಳ್ಳುತ್ತೆ. ನೋಡೀಗ ನನ್ನ ಶಕ್ತಿ. ಅದು ಆ ಮೊಟ್ಟೆನ ಅದರ ಎರಡು ಕೈಗಳ ಮಧ್ಯೆ ಇಟ್ಕೊಳ್ಳುತ್ತೆ. ಅದನ್ನ ಜೋರಾಗಿ ಪ್ರೆಸ್ ಮಾಡಿದ ತಕ್ಷಣ ಆ ಮೊಟ್ಟೆ ಒಡೆದೋಗಿ ಅದ್ರೊಳಗಡೆ ಇರೋ ಯೋಗ್ ಕೆಳಗಡೆ ಬಂದು ಬೀಳುತ್ತೆ. ಅದನ್ನ ನೋಡಿದ ದೆವ್ವಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ. ನೋಡಿದ್ಯಲ್ವಾ ನನ್ನ ಶಕ್ತಿ? ಒಂದು ಕಲ್ಲನ್ನ ಹೇಗೆ ಹುಡಿ ಮಾಡಿ ಹಾಕಿದೆ ಅಂತ. ಅದರ ರಸ ಕೂಡ ತೆಗ್ದೆ. ಅದನ್ನ ನೋಡಿ ಆ ಭೂತಿಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಇದು ಇವ್ನ್ ಮಾಡಿದ್ರು ಹೆಂಗ್ ಮಾಡಿರ್ತಾನೆ ಅಂತ ಅದ್ ಗೊತ್ತಿಲ್ಲ. ನಾನೀಗ ಪ್ರೂವ್ ಮಾಡಿದ್ದೀನಿ, ನೀನ್ಗಿಂತ ನಾನು ಶಕ್ತಿಶಾಲಿ. ಹಾಗಾಗಿ ನೀನಿಲ್ಲಿಂದ ಹೊರಟೋಗ್ಬೇಕು. ಮಾಂಟ ಅಣ್ಣ, ಒಂದು ರಾತ್ರಿ ನಾನಿಲ್ಲಿ ಇದ್ದು ಬಿಡ್ತೇನೆ. ನೀವು ಕೂಡ ಇಲ್ಲೇ ಇದ್ಬಿಡಿ. ಮತ್ತೆ ನಾಳೆ ಬೆಳಿಗ್ಗೆ ನಾನು ನಿಮ್ಮ ಎದುರೇನೆ ಹೊರಗೋಗ್ತೀನಿ. ಮೋಂಟು ಅದರ ಮಾತನ್ನ ಕೇಳುತ್ತೆ ಮತ್ತೆ ಅಲ್ಲೇ ಇರ್ತೀನಿ ಅನ್ನೋದ್ ಕೂಡ ಒಪ್ಕೊಳ್ಳುತ್ತೆ. ರಾತ್ರಿ ಮಲ್ಕೊಳ್ಳೋ ಸಮಯಕ್ಕೆ ಭೂತ ಅದಕ್ಕೆ ಒಂದು ತಲೆದಿಂಬನ್ನು ಕೊಟ್ಟು ಹೀಗನ್ನುತ್ತೆ. ಮಾಂಟು ಅಣ್ಣ, ಇದನ್ನ ಹೊದ್ಕೊಂಡ್ ಮಲ್ಗಿ, ಇಲ್ಲಿ ಚಳಿ ಜಾಸ್ತಿ ಇರುತ್ತೆ. ಮೋಂಟು ಆನೆ ಅದ್ರ ಹತ್ರ ಇಂದ ಅದನ್ನ ತಗೊಳುತ್ತೆ. ಆಮೇಲೆ ಭೂತ ಕೂಡ ಅದರ ಬೆಡ್ ಮೇಲೆ ತಲೆದಿಂಬಿಟ್ಕೊಂಡು ಮಲ್ಕೊಬಿಡುತ್ತೆ. ಅವಾಗ ಆನೆ ಈಗ ಯೋಚನೆ ಮಾಡುತ್ತೆ, ಇವನ್ ಯಾಕೆ ನಂಗೆ ಇಲ್ಲಿ ನಿಲ್ಲಕ್ ಹೇಳ್ದ? ಮತ್ತೆ ಈ ಹಾಸಿಗೆ ಎಲ್ಲ ಕೊಡ್ತಿದ್ದಾನೆ. ಏನೋ ಐಡಿಯಾ ಇದೆ ಈ ಒಂದು. ಅದನ್ನ ಯೋಚನೆ ಮಾಡಿ ಆನೆ ಸ್ವಲ್ಪ ಎಲೆಗಳನ್ನ ಅದ್ರ ಬೆಡ್ ಮೇಲೆ ಹಾಕುತ್ತೆ. ಮತ್ತೆ ಆ ಎಲೆಗಳ ಮೇಲೆ ಅದ್ರ ಹತ್ರ ಇರುವ ಬೆಡ್ಶೀಟ್ ಅನ್ನ ಹಾಕತ್ತೆ. ನೋಡೋದಕ್ಕೆ ಅದ್ರೊಳಗಡೆ ಏನೋ ಆನೆನೆ ಮಲಗಿದೆ ಅನ್ನೋ ತರ ಕಾಣಿಸ್ತಾ ಇತ್ತು. ಅದು ಒಂದತ್ರ ಹೋಗಿ ಬಚ್ಚಿಕೊಂಡ್ಬಿಡುತ್ತೆ.
ತುಂಬಾ ಹೊತ್ತು ಆದ್ಮೇಲೆ ದೆವ್ವ ಅದ್ರ ಬೆಡ್ ಮೇಲಿಂದ ಎದ್ದೊಳುತ್ತೆ. ಅದ್ರ ಹತ್ರನೇ ಇರುವ ಒಂದು ದೊಡ್ಡ ಕೋಲನ್ನ ಎತ್ಕೊಳ್ಳುತ್ತೆ. ಮತ್ತೆ ಮೋಂಟು ಮಲಗಿರುವ ಹತ್ರ ಹೋಗಿ ಅದು ತಲೆದೆ ಮೇಲೆ ತಲೆ ಇಟ್ಕೊಂಡು ಮಲಗಿದೆ ಅಂತ ಅನ್ಕೊಂಡು ಅದು ಆ ದೊಡ್ಡ ಕಲ್ಲನ್ನ ಎತ್ಕೊಂಡು ಜೋರಾಗಿ ತಲೆ ಮೇಲೆ ಹೊಡೆದು ಬಿಡುತ್ತೆ. ಇದನ್ನೆಲ್ಲ ಆನೆ ತುಂಬಾ ದೂರದಿಂದ ನೋಡ್ತಾ ಇರುತ್ತೆ. ಓಹೋ, ನಾನು ಮಲಗಿರುವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಪ್ಲಾನ್ ಮಾಡಿದ್ನಾ? ಎಷ್ಟು ಗಟ್ಟಿ ಹೊಡೆದಕ್ಕೆ ಒಂದ್ ಸೌಂಡ್ ಕೂಡ ಇಲ್ಲ, ತಲೆ ತಿರುಗಿರ್ಬೇಕೇನೋ. ಹಂಗಂತ ಹೇಳಿ ಇನ್ನೊಂದ್ 4-5 ಸಲ ಅದೇ ಜಾಗದಲ್ಲಿ ಹೊಡೆಯುತ್ತೆ. ಸತ್ತೋದ ಅನ್ಸತ್ತೆ. ನಾಳೆ ಬೆಳಿಗ್ಗೆ ಎತ್ಕೊಂಡು ಹೊರಗಾಗ್ತೀನಿ, ಮತ್ತೆ ಯಾರು ಬರಲ್ಲ ಇಲ್ಲಿ. ಮತ್ತೆ ಹೋಗಿ ಅದರ ಬೆಡ್ ಮೇಲೆ ಮಲಗ್ಬಿಡುತ್ತೆ. ಅದು ಹೋದ್ಮೇಲೆ ಮೋಂಟು ಆನೆ ಕೂಡ ಅದರ ಬೆಡ್ ಹತ್ರ ಹೋಗಿ ಅದ್ರ ಮೇಲೆ ಇರುವ ಎಳೆಗಳನ್ನ ಕೆಳಗಡೆ ತಳ್ಬಿಟ್ಟು ಅಲ್ಲಿ ಆರಾಮಾಗಿ ಮಲ್ಕೊಳ್ಳುತ್ತೆ. ಬೆಳಗ್ಗೆ ದೆವ್ವ ಎದ್ದಿದ ತಕ್ಷಣ ಮೋಂಟು ಆನೆಯ ಬೆಡ್ ಹತ್ರ ಹೋಗುತ್ತೆ. ಅದು ಆ ಬೆಡ್ಶೀಟ್ ನ ತೆಗೆದು ನೋಡೋಣ ಅಂತ ಹೋಗುತ್ತೆ. ಅದೇ ಸಮಯಕ್ಕೆ ಆನೆನೂ ಎದ್ದೊಳುತ್ತೆ. ಹಾ ಮೊಂಟು ಅಣ್ಣ, ಆರಾಮಲ್ವಾ? ರಾತ್ರಿ ನಿದ್ದೆ ಎಲ್ಲ ಸರಿ ಬಂತ? ಹಾ, ಒಳ್ಳೆ ನಿದ್ರೆ ಬಂತು. ಒಂದು ಇಲ್ಲಿ ಸಮಸ್ಯೆ ಮಾಡ್ತಿತ್ತು. ಅಂದ್ರೆ ನಾನು ಮಲಗಿರುವಾಗ ನನ್ನ ಮುಖದ ಮೇಲೆ ಇಲ್ಲಿ ಓಡಾಡ್ದಾಗೆ ಫೀಲಿಂಗ್ ಆಯ್ತು, ಗೊತ್ತಾ ನಿಂಗೆ? ಬೆಡ್ಶೀಟ್ ಇತ್ತಲ್ವಾ, ಅದಕ್ಕೆ ನಾನು ಏನು ಟೆನ್ಷನ್ ಮಾಡ್ಲಿಲ್ಲ. ಆದ್ರೆ ನಿದ್ರೆ ಒಳ್ಳೆ ಬಂತು. ಅದನ್ನ ನೋಡಿ ಭೂತಾಗೆ 1 ನಿಮಿಷ ಕೂಡ ತಡ್ಕೊಳಕ್ಕಾಗಿಲ್ಲ. ಅದು ಭಯದಿಂದ ಅಲ್ಲಿಂದ ಓಡೋಗ್ಬಿಡುತ್ತೆ. ಮೋಂಟು ಆ ಗುಹೆಯಲ್ಲಿ ನೋಡುತ್ತೆ, ತುಂಬಾ ಜಾಸ್ತಿ ಬಂಗಾರದ ನಾಣ್ಯಗಳು ಅಲ್ಲಿರ್ತವೆ. ಅದನ್ನೆಲ್ಲ ಆ ದೆವ್ವ ಪ್ರಾಣಿಗಳ ಹತ್ರದಿಂದ ದೋಚ್ಕೊಂಡಿದ್ದು. ಆ ನಾಣ್ಯಗಳನ್ನೆಲ್ಲ ಒಂದು ಮೂಟೆಗೆ ಹಾಕೊಂಡು ಎತ್ಕೊಂಡು ಕಾಡೊಳಗಡೆ ಹೋಗಿ ಎಲ್ಲಾ ಜಂತುಗಳಿಗೂ ಅದನ್ನ ಹಂಚುತ್ತೆ. ಆದ್ರೆ ಜಿಂಕೆ ಅದನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚುಪಡುತ್ತೆ. ಆದ್ರೆ ಅದಕ್ಕೆ ಇವಾಗ ಏನು ಮಾತಾಡಕ್ ಬಾಯೇ ಇಲ್ಲ. ಈ ತರ ಮೋಂಟು ತುಂಬಾನೇ ಸ್ಮಾರ್ಟ್ ಆಗ್ಬಿಡ್ತು. ಈಗ ಎಲ್ಲಾ ಜಂತುಗಳು ಇದಕ್ ಮುಂಚೆ ಇದ್ದಿದ್ದಕ್ಕಿಂತ ಇವಾಗ ತುಂಬಾನೇ ಮರ್ಯಾದೆ ಕೊಡ್ತಿದವೆ.